ಪರ್ಮನೆಂಟ್ ಆದ್ಮೇಲೆ 39-40 ಸಾವಿರ ಬರುತ್ತೆ. ESI PF ಎಲ್ಲ ಸೇರಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುತ್ತೆ. ಅಲ್ಲ, ಅದು ಸೇರಿ ಜಮಾ ಆಗ್ತಾ ಇರೋದಲ್ಲ, ESI PF ಎಲ್ಲ ಜಮಾ ಆಗ್ತಾ ಇರುತ್ತೆ. ನಿಮ್ಗೆಲ್ಲ 46,000 ಸಂಬಳ ಬರುತ್ತೆ. ನೀವು ಎಲ್ಲ ಈಗ ಗೌರ್ಮೆಂಟ್ ಎಂಪ್ಲಾಯಿಗಳ ತರ ಆರಾಮಾಗಿ ಕೆಲಸಕ್ಕೆ ಬರದೆ ಇದು ಮಾಡಿದ್ರೆ ಆರಾಮಾಗಿ ಇರಂಗಿಲ್ಲ. ನೋಡಿ, ನೀವಿದ್ದರೆ ನಮ್ಮ ಕ್ಷೇತ್ರ, ನಮ್ಮ ಬೆಂಗಳೂರು ನಗರ ಸ್ವಚ್ಛವಾಗಿ ಅಂದವಾಗಿ ಕಾಣೋದಕ್ಕೆ ಸಾಧ್ಯ. ನೀವೇನು ನಿಮ್ಮ ಕೆಲಸಗಳಿರ್ತಾವ, ನಿಮ್ಮ ಜವಾಬ್ದಾರಿ ನೀವು ಕರೆಕ್ಟಾಗಿ ನಿರ್ವಹಿಸ್ಬಿಟ್ರೆ 1 ಅವರ್ 2 ಅವರ್ ಕಾಲ ಹೊತ್ತು ಖಂಡಿತವಾಗ್ಲೂ ಒಳ್ಳೆ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಗೆ ನಾವು ಸರ್ಕಾರದಿಂದ ಏನು ಮಾಡ್ಕೊಡ್ಬೇಕು ಎಲ್ಲ ಮಾಡ್ಕೊಟ್ಟಿದ್ದೀವಿ. ಈಗಾಗಲೇ ಸಿದ್ದರಾಮಯ್ಯನವರು ಚುನಾವಣೆ ಮುಂಚೆ ನಿಮ್ಗೆಲ್ಲ ಭರವಸೆ ಕೊಟ್ಟಿದ್ರು. ನೀವೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಕೂತಂತ ಸಂದರ್ಭದಲ್ಲಿ ಅದೇ ರೀತಿ ಮಾಡ್ಕೊಟ್ಟಿದ್ದಾರಲ್ಲ. ನಿಮ್ಗಷ್ಟೇ ಅಲ್ಲ, ಈಗಾಗಲೇ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ. ನಿಮ್ಗೆ 2 ಸಾವಿರ ಬರುತ್ತಾ? ಬರುತ್ತೆ, ಬಹುತೇಕ ಜನರಿಗೆಲ್ಲ ಬರುತ್ತೆ. ಈ ಸಂಬಳ ಬಂದು ಬರಂಗಿಲ್ಲ, ಅದೆಲ್ಲ ಬಿಟ್ಬಿಡಿ. 2 ಸಾವಿರ ಬಿಟ್ಟು 40 ಸಾವಿರ ತಗೊಳ್ಳಿ. ಅಲ್ಲಿ ಅದನ್ನೆಲ್ಲ ಬಿಟ್ಟು 2 ಸಾವಿರ ಬಿಟ್ಟು 40 ಸಾವಿರ ತಗೊಳ್ಳಿ. ನಿಮ್ಮ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಚೆನ್ನಾಗಿ ಮಾಡಿ. ಸರ್ಕಾರಿ ಅಧಿಕಾರಿಗಳು ಯಾವ್ದೋ ಬೇಜವಾಬ್ದಾರಿಯಿಂದ ಕೆಲವು ಅಧಿಕಾರಿಗಳು ಮಾಡ್ತಾರಲ್ಲ, ಆ ತರ ಮಾಡಬೇಡಿ. ಜವಾಬ್ದಾರಿಯಿಂದ ಹೆಚ್ಚಿನ ಒಂದು ಜವಾಬ್ದಾರಿ, ಹೆಚ್ಚಿನ ಒಂದು ಡೆಡಿಕೇಶನ್, ಸ್ವಲ್ಪ ಒಂದು ಇದನ್ನ ಕೊಟ್ಟು ಕೆಲಸದ ಮೇಲೆ ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ನೀವು ಕೆಲಸ ಮಾಡಿ. ನಮ್ಗೆ ನಿಮ್ಗೆ ನಾವು ಇರ್ತಕ್ಕಂಥ ಜನರಿಗೆ ಎಲ್ರಿಗೂ ಒಳ್ಳೆ ಹೆಸರು ಬರೋ ರೀತಿ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ರೀತಿ ಹೆಸರು ಬರೋ ರೀತಿಯಲ್ಲಿ ನಿಮ್ಗೆ ಎಲ್ಲ ಕಾಯ ಮಾಡಿಕೊಟ್ಟಂತ ಮುನ್ರಾಜ್ ಅವ್ರಿಗೆ, ಹಾಗೆ ಮೈಸೂರು ನಾರಾಯಣ ಅವರು ಒಂದು ಚಳವಳಿಯ ಮುಖ್ಯ ಹೋರಾಟಗಾರಂತ ಮೈಸೂರು ನಾರಾಯಣ ಅವ್ರಿಗೆ ಎಲ್ರಿಗೂ ಒಳ್ಳೆ ಹೆಸರು ಬರಬೇಕು. ಕೆಲಸ ಪರ್ಮನೆಂಟ್ ಮಾಡ್ಕೊಂಡಿದ್ದಕ್ಕೂ ಅವ್ರಿಗೂ ಒಂದು ಜನ ಒಳ್ಳೆಯ ಒಂದು ಇದನ್ನು ಕೊಡಬೇಕು, ಅವ್ರಿಗೆ ಆಶೀರ್ವಾದ ನೀಡಬೇಕು. ನಮ್ಮ ಸರ್ಕಾರಕ್ಕೂ ನೀಡಬೇಕು, ಸಿದ್ದರಾಮಯ್ಯವ್ರಿಗೂ ನೀಡಬೇಕು, ನಮಗೂ ನೀಡಬೇಕು, ನಿಮ್ಗೂ ಒಳ್ಳೆಯದನ್ನು ಬಯಸ್ಬೇಕು. ಆ ರೀತಿ ಕೆಲಸ ಮಾಡಿ ಒಳ್ಳೆ ಹೆಸರು ತಂದ್ಕೊಡಿ ಅಂತ ಹೇಳ್ತಾ ಬಂದಿರ್ತಕ್ಕಂಥಲ್ಲ ನಮ್ಮ ಹಳೆ ಇದೆಲ್ಲ ನಮ್ಮ ಕೆಲಸ ಮಾಡ್ತಿದ್ದ ಚಂದ್ರು ಅವರು, ಮೂರ್ತಿ, ನಮ್ಮ ಕುಲಶೇಖರ್ ಅವರು ಎಲ್ಲರೂ ಇದ್ದಾರೆ, ಶೇಖರ್ ಎಲ್ಲರೂ ಕೂಡ ಈಗ ಮೊದಲು ಕಾಂಟ್ರಾಕ್ಟರ್ಗಳ ಹತ್ರ ಇದ್ರು. ಈಗ PPP ನೇರವಾಗಿ ಅವರು ನಿಮ್ಗೆಲ್ಲ ಸಂಬಳ ಪರ್ಮನೆಂಟ್ ಆಗ್ತಾ ಇಲ್ಲ, ಆಗುತ್ತೆ. ನೆಕ್ಸ್ಟ್ ಬರೋ ನಿಮಗೂ ಆಗುತ್ತೆ. ಆಗ್ಲಿ, ಎಲ್ಲ ಒಳ್ಳೇದಾಗಿದೆ. ಈ ಸಂದರ್ಭದಲ್ಲಿ ಹಾರೈಸ್ತಾ ಬಂದಿರ್ತಕ್ಕಂಥ ಎಲ್ಲರೂ ಮತ್ತೊಮ್ಮೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ತಿಳಿಸಿ ಒಳ್ಳೆ ಕೆಲಸ ಮಾಡಿ ನಮಗೆಲ್ಲ ಒಳ್ಳೆಯ